ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸೊಳ್ಳೆಗಳ ಹಾವಳಿಯಿಂದ ಜನತೆ ತತ್ತರಿಸಿ ಹೋಗಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕುಂಭಕರ್ಣ ನಿದ್ರೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಂತೆ ಎಚ್ಚೆತ್ತು ಕೆಲಸ ಆರಂಭಿಸಿರುವುದಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಅರಿಬೇರೆ ಕೆಲಸ ಮಾಡದೆ ಸಂಪೂರ್ಣ ಕಾರ್ಯ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಗರದ ಟೋಕ್ರೆ ಕೋಲಿ ಸಮಾಜದ ಕಚೇರಿ ಮುಂಭಾಗದಲ್ಲಿ ಗುಡ್ ನೈಟ್, ಆಲ್ ಔಟ್, ಮಚ್ಚರದಾನಿ, ಸೊಳ್ಳೆ ಬ್ಯಾಟು, ಕಾಯಿಲ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ ಹಿನ್ನೆಲೆ ನಗರದ ಕೆಲವು ಕಡೆ ಹಾಗೂ ಗ್ರಾಮೀಣ ಪ್ರದೇಶಗಳ ಕೆಲವೆಡೆ ಫಾಗಿಂಗ್ ಮತ್ತು ಚರಂಡಿ ಸ್ವಚ್ಛತೆ ನಡೆದಿದೆ. ಆದರೆ ಇದು ಕಾಟಾಚಾರಕ್ಕೆ ಮಾಡದೆ ಜಿಲ್ಲೆಯ ಎಲ್ಲಾ ಕಡೆಯೂ ಕೂಡ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಸೊಳ್ಳೆಗಳು ಆಲ್ ಔಟ್ಗೂ ಜಗ್ತಾ ಇಲ್ಲ, ಗುಡ್ ನೈಟ್ಗೂ ಜಗ್ತಾ ಇಲ್ಲ. ಇವುಗಳ ಹಾವಳಿಗೆ ಕಾರಣ ಜಿಲ್ಲೆಯಾದ್ಯಂತ ಚರಂಡಿಗಳು ಸ್ವಚ್ಛ ಮಾಡದೆ ಇರೋದ್ರಿಂದ ಹೆಚ್ಚಿನ ಸೊಳ್ಳೆ ಕಾಟಕ್ಕೆ ಜನತೆ ನಲುಗಿದ್ದಾರೆ ಎಂದರು. ಇನ್ನು ಸ್ಟೇಯರ್ನಿಂದ ರಾಸಾಯನಿಕ ಸಿಡಿಸುವುದು ಸೇರಿದಂತೆ ವಿವಿಧ ಕೆಲಸವನ್ನ ಸಂಬಂಧಪಟ್ಟವರು ಕೈಗೊಂಡಿರುವುದು ಸಂತಸದ ವಿಷಯವಾಗಿತ್ತು. ಇದನ್ನ ಕಾಟಾಚಾರಕ್ಕೆ ಮಾಡದೆ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ನಗರದಲ್ಲಿ ಈ ಹಿಂದೆ ಸೊಳ್ಳೆ ನಿಯಂತ್ರಣಕ್ಕಾಗಿ ಖರೀದಿ ಮಾಡಿದ ಫಾಗಿಂಗ್ ಯಂತ್ರವನ್ನ ದುರಸ್ತಿ ಮಾಡಿ ಕೆಲಸ ಪ್ರಾರಂಭಿಸಿದ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಪುರಸಭೆ, ನಗರಸಭೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇವೆಲ್ಲವೂ ಕೂಡ ಸಂಪೂರ್ಣ ಕಾರ್ಯಪ್ರವೃತ್ತವಾಗಿ ಸೊಳ್ಳೆ ನಿಯಂತ್ರಣಕ್ಕೆ ಸರ್ಕಾರಿ ಸಮಯ ಮೀರಿ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದರು. ಅದೇ ನಮ್ಗೆ ಸ್ವಲ್ಪ ಚೆನ್ನಾಗಿ ಆಯಿತು. ದ್ವಾಮಿ ಭಾಳ ಸತಾಸ್ತಾರ. ದ್ವಾಮಿಗೆ ಗಟರ್ ತೆಗ್ದಾರಲ್ಲ, ಈಗ ನಮ್ಗೆ ಚೆನ್ನಾಗಿದ್ರೆ ಇನ್ನೊಂದು ಸರಿ ನೀವು ನಮ್ಗೆ ದ್ವಾಮಿದು ವ್ಯವಸ್ಥೆ ಮಾಡಿ ಕೊಡ್ಬೇಕು. ಉಮೇಶ್ ಕೆ ಮುದ್ನಾಳ್ ಅವರ ಕಚೇರಿಯಲ್ಲಿ ಸೊಳ್ಳೆಗಳ ಕಾಟಕ್ಕೆ ಸೊಳ್ಳೆ ಪರದೆ, ಆಲ್ ಔಟ್ ಮತ್ತು ಸೊಳ್ಳೆಗಳ ಬ್ಯಾಟ್ ಹಿಡಿದುಕೊಂಡು ಪ್ರತಿಭಟನೆ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ಮತ್ತು ಫಾಗಿಂಗು, ರಾಸಾಯನಿಕ ಸ್ಪ್ರೇ ಮಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ. ಇದೇ ರೀತಿ ಹೇಳಿದ ಕಡೆಯೆಲ್ಲ ಮಾಡೋದ್ರಿಂದ ಸೊಳ್ಳೆಗಳ ಕಾಟ ತಡೆಯಲಾಗದು. ಎಲ್ಲ ಕಡೆ ಕೂಡ ಇದೇ ಥರ ಕೆಲಸ ಮಾಡಿಕೊಂಡು ಸೊಳ್ಳೆಗಳ ತಡೆ ಹಿಡಿತವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಗರ ಮತ್ತು ಜಿಲ್ಲಾದ್ಯಂತ ಏನದು ಸಾಕಷ್ಟು ದ್ವಾಮಿಗಳ ಸೊಳ್ಳೆ ಕಾಟದಿಂದ ಸಾಕಷ್ಟು ಜನ ತತ್ತರಿಸಿ ಹೋಗಿದ್ರು. ಜಾನುವಾರು ಭಾಳ ಹೈರಾಣ ಆಗಿದ್ರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೋರಾಟದ ಎಚ್ಚರಿಕೆ ನೀಡಿದಾಗ ತಕ್ಷಣ ಎಚ್ಚೆತ್ತುಕೊಂಡು ನಗರಸಭೆ ಮತ್ತು ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯತ್ ಅಲ್ಲೆಲ್ಲೆಲ್ಲ ಏನದ ಸ್ವಚ್ಛತೆ ಚರಂಡಿ ತೆಗಿಲಾಕತ್ತಾರ ಮತ್ತು ಸ್ಪ್ರೇ ಮಾಡ್ಲಾಕತ್ತಾರ ಕೆಮಿಕಲನ್ನು ಮತ್ತು ಫಾಗಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ 2 ದಿವಸಲಿಂದ. ಇದು ನಾಮಕ ವ್ಯವಸ್ಥೆ ಕಾಟಾಚಾರಕ್ಕೆ ಮಾಡಬಾರ್ದು. ಎಲ್ಲೇನೊಂದಲ್ಲಿ ಮಾಡಿದ್ರೆ ಆಗಲ್ಲ, ಎಲ್ಲ ವಾರ್ಡ್ಗಳನ್ನು ಮಾಡಬೇಕು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಓಣಿಗಳಲ್ಲಿ ಹೊಡೆದು ಆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದೇನೋ ಅಲ್ಲೆಲ್ಲೆಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಯಾರು ಹೊಡಿಲ್ಲ ಅಂದರೆ ಅದಕ್ಕೆ ನೇರ ಹೊಣೆಗಾರ ಅವರೇ ಆಗ್ತಾರೆ. ನನ್ನ ಅನಿಸಿಕೆ, ಗ್ರಾಮದಲ್ಲಿ ಇರ್ತಕ್ಕಂಥ ನಗರದಲ್ಲಿಂತ ಯಾರೇ ಇಲ್ಲ, ಪ್ರತಿಯೊಬ್ಬರು ಎಲ್ಲರ ಬಳಿ ಫೋನ್ ಅದ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿಕೇಸಿ ಅದನ್ನು ನೀವೆಲ್ಲ ಕಡೆಗೆ ಫಾಗಿಂಗ್ ಮಾಡಿಸಿ ಸ್ಪ್ರೇ ಮಾಡಿಸ್ಕೇಸಿ ಚರಂಡಿ ತೆಗೆಸ್ತಕ್ಕಂಥ ವ್ಯವಸ್ಥೆಗೆ ಎಲ್ಲರೂ ಮುಂದಾಗಬೇಕು. ಎಲ್ಲ ಕಡೆಗೆ ಸೊಳ್ಳೆ ನಿಯಂತ್ರಣ ಮಾಡೋದೇ ಅವರ ಕೆಲಸ ಆಗಬೇಕು. ಕಚೇರಿ ಸಮಯ ಮೀರಿ ಕೆಲಸ ಮಾಡಿ ನಿಯಂತ್ರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದೇ ನನ್ನ ಆಗ್ರಹ. ಇಲ್ಲದಿದ್ದರೆ ಇದು ಹೋರಾಟ ಇನ್ನು ಕಂಟಿನ್ಯೂ ಮುಂದುವರಿಸ್ತೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.